ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದಕ್ಕೋಸ್ಕರ ಸ್ಕಿಪ್ ಮಾಡದೆ ನೋಡಿ. ನಮ್ಮ ಧಾರ್ಮಿಕ ಸಂಚಿಕೆಯಲ್ಲಿ ನಾವು ತಿಳಿಯ ಬಯಸಿರುವುದು ಒಂದು ವಿಶಿಷ್ಟವಾದ ಬಯಕೆ. ನಾವು ನಮ್ಮ ಆಸೆಗಳನ್ನ ಪೂರೈಸುವ ಒಂದು ಶಕ್ತಿ, ಒಂದು ರಿಮಿಡಿ. ಈ ಉಪಾಯದ ಬಗ್ಗೆ ಒಂದು ಬೆಂಕಿ ಕಡ್ಡಿಯ ಮೂಲಕ ನಿಮ್ಮ ಜೀವನದ ಸಂಕಷ್ಟಗಳನ್ನು ದೂರ ಮಾಡುವ ಶಕ್ತಿಯ ಒಂದು ವಿಷಯ. ಮಿಗಿಲಾಗಿ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿರುವ ಬಯಕೆಗಳ ದೇವತೆಗಳ ದಿವ್ಯ ಶಕ್ತಿಗೆ ತಲುಪಿಸಿ ಅದನ್ನು ನಿಜವಾಗಿಸುವ ತಂತ್ರ. ಈ ವಿಡಿಯೋವನ್ನು ನೀವು ಪೂರ್ಣವಾಗಿ ನೋಡಿದರೆ ಈ ಉಪಾಯವನ್ನು ಮನಸ್ಸು ಶುದ್ಧವಾಗಿಸಿಕೊಂಡು ಮಾಡಿದರೆ ಹಾಗೂ ಅದರ ಹಿಂದಿರುವ ತಾತ್ವಿಕ ಶಕ್ತಿ ಮತ್ತು ಭಕ್ತಿಯ ಒಂದು ಎಳೆಯನ್ನು ನೀವು ಅರ್ಥ ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರಬಹುದು. ಹೆಚ್ಚು ಜನರು ದೇವರನ್ನು ಪ್ರಾರ್ಥಿಸುತ್ತಾರೆ. ಅವರು ತಾವು ಹೇಳಿದ ಬಯಕೆ ತೀರಲಿಲ್ಲ, ಏನು ಮಾಡೋದು ಅಂತ ಚಿಂತೆ ಮಾಡ್ತಾರೆ. ಬಹುಪಾಲು ಜನರು ಫಲ ಪಡೆಯದೆ ನಿರಾಶರಾಗಿ ಹತ್ಕೊಂತ ಕೂತ್ಕೊಂತಾರೆ. ಅವರಲ್ಲಿ ಹಲವರು ಭಗವಂತನನ್ನು ಕೂಡ ದೂಷಿಸ್ತಾರೆ. ಆದರೆ ಯೋಗ್ಯ ವಿಧಾನದಿಂದ, ಯೋಗ್ಯ ಸಮಯದಲ್ಲಿ, ಯೋಗ್ಯ ಮನೋಭಾವದಿಂದ ಮಾಡಿದ ಪ್ರಾರ್ಥನೆ ಎಂದಿಗೂ ವ್ಯರ್ಥ ಆಗೋದೇ ಇಲ್ಲ. ಅದರಲ್ಲಿ ಕೂಡ ಈ ಬೆಂಕಿ ಕಡ್ಡಿ ಉಪಾಯ ಏನಂತಂದರೆ, ದೇವತೆಗಳಿಗೆ ನೇರವಾಗಿ ನಿಮ್ಮ ಇಚ್ಛೆಯನ್ನು ಒಂದು ತಲುಪಿಸುವ ಒಂದು ದಾರಿ ಅಂತಾನೆ ಹೇಳಬಹುದು. ಈ ಉಪಾಯವನ್ನು ಮಾಡುವ ಒಂದು ಸಮಯದ ಕುರಿತು ಹೇಳಬೇಕೆಂದರೆ ಶುಭ ದಿನವಾದ ಶುಕ್ರವಾರ ಅಥವಾ ಸೋಮವಾರ ಉತ್ತಮ. ಆದರೆ ಹುಣ್ಣಿಮೆಯ ರಾತ್ರಿ ಕೂಡ ಇದು ಉಪಾಯ ತುಂಬ ಪ್ರಭಾವಶಾಲಿ ಆಗಿರುತ್ತೆ. ಇನ್ನು ಮೂಲ ನಕ್ಷತ್ರದ ಟೈಮ್ ಏನಿತ್ತು ಆ ದಿನ ಅಥವಾ ಲಕ್ಷ್ಮೀ ದೇವಿಯ ಉಪಾಸನೆ ದಿನ, ಅಂದರೆ ವೈಭವ ಲಕ್ಷ್ಮೀ ವ್ರತ ಈ ಥರ ಮಾಡ್ತೀವಲ್ಲ, ಆ ದಿನಗಳಲ್ಲಿ ಯಾವುದೇ ಒಂದು ಒಳ್ಳೆಯ ದಿನ ಇತ್ತಂದರೆ ಆ ದಿನದಲ್ಲಿ ನೀವು ಮಾಡಿದ್ದೆ ಆದರೆ ರಾತ್ರಿ ಸಮಯ ಹೆಚ್ಚು ಶಕ್ತಿಶಾಲಿಯಾಗಿರುತ್ತೆ. ಈ ಉಪಾಯಕ್ಕೆ ಬೇಕಾಗಿರುವ ಸಾಮಗ್ರಿ ಏನೆಂದರೆ 3 ಬೆಂಕಿ ಕಡ್ಡಿ ಅಥವಾ 3 ಲವಂಗ ಅಥವಾ 3 ಕಡ್ಡಿನ ಬಳಸ್ಬೋದು. 1 ಹಸಿರು ಬಣ್ಣದ ನೋಟು ಅಥವಾ 10 ರೂಪಾಯಿದಾಗಿರ್ಬೋದು ಅಥವಾ 50 ರೂಪಾಯಿದಾಗಿರ್ಬೋದು. 1 ಏಲಕ್ಕಿ, ಎಳ್ಳು ಮತ್ತು ಅಕ್ಕಿ. ತಲಾ 1 ಹೂವಿನ ತಟ್ಟೆ ಅಥವಾ ತಾಮ್ರದ ತಟ್ಟೆ. ಹಾಲು ಅಥವಾ ಜೀರಿಗೆ ಗಿಡ. ಇದರ ನೀರಿನಲ್ಲಿ ಸ್ನಾನ ಮಾಡಿ ಉಪಾಯಕ್ಕೆ ಕುಳಿತುಕೊಳ್ಬೇಕು. ಈ ಉಪಾಯವನ್ನು ಆರಂಭಿಸುವ ಮುನ್ನ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಬೇಕು. 3 ನಿಮಿಷ ತಾಯಿಯ ಹೆಸರು, ಅಮ್ಮನ ಹೆಸರು ಆದ ಓಂ ಶ್ರೀ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಜಪ ಮಾಡಬೇಕು. ಈಗ ಈ ಮೊದಲ ಕಡ್ಡಿ ಏನಿದೆಯಲ್ಲ ಅದನ್ನು ಹಚ್ಚಬೇಕು. ಇದನ್ನು ಹಚ್ಚುವಾಗ ನಿಮ್ಮ ಬಯಕೆಯನ್ನು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ನೀವು ಏನು ಬೇಕು, ನೀವು ಏನು ಕೇಳ್ತಾ ಇದ್ದೀರಾ ಅಂತ ಹೇಳಿ ಅಂದ್ಕೊಂಡು, ನನಗೆ 5 ಲಕ್ಷ ಹಣ ಬೇಕು, ಅಥವಾ ನನ್ನ ಮಗಳಿಗೆ ಮದುವೆ ಆಗಬೇಕು, ನನ್ನ ಮಗಳು ಸುಖವಾಗಿರಬೇಕು, ಹೀಗೆ ನನ್ನ ಮಗನಿಗೆ ಉದ್ಯೋಗ ಬೇಕು, ಇಂಟ್ರ್ಯೂ ಫೈನಲ್ ಆಗಬೇಕು, ಪಾಸ್ ಆಗಬೇಕು, ಈ ಥರ ಏನಾದರೂ ಅಂದ್ಕೊಂಡು ಈ ಕಡ್ಡಿನ ಪ್ರಶ್ನೆ ಕಡ್ಡಿ ಕೆರಿಬೇಕು. ಈ ಸಮಯದಲ್ಲಿ ಮಂತ್ರ ಉಚ್ಚಾರಣೆ ಮಾಡಬೇಕು. ಆ ಮಂತ್ರ ಏನಂದರೆ ಅಗ್ನಿಗೆ ಸಂಬಂಧಪಟ್ಟಿದ್ದು. ಓಂ ಅಗ್ನಯೇ ನಮಃ, ಅಗ್ನಯೇ ನಮಃ. ಇದನ್ನು 21 ಬಾರಿ ಈ ಬೆಂಕಿಯ ಶಕ್ತಿ ನಿಮ್ಮ ಮನಸ್ಸಿನ ಬಯಕೆಯನ್ನು ಸಾಗಿಸಲಿದೆ. ಇದಾದ ನಂತರ ಇನ್ನು 2ನೇ ಕಡ್ಡಿ ಏನು ಕರೀತಿರಲ್ಲ, ಆಗ ಈ ಕಡ್ಡಿಗೆ ಬಾಯಿಯಿಂದ ಸ್ಪಷ್ಟವಾಗಿ ನಿಮ್ಮ ಬಯಕೆಯನ್ನು ಒಂದು ಸಾಲಿನಲ್ಲಿ ಹೇಳಬೇಕು. ನಿಮ್ದೇನಿತ್ತಲ್ಲ ಏನು ಬಯಕೆ ಅದನ್ನು ಒಂದೇ ಸಾಲಿನಲ್ಲಿ ಹೇಳಬೇಕು. ಶ್ರೀ ಮಹಾಲಕ್ಷ್ಮಿಯೇ, ನನಗೆ ಹಣದ ನಿರಂತರ ಪ್ರವಾಹ ಕೊಡಿ, ಅಥವಾ ನನ್ನ ಮಗನಿಗೆ ಅಮೆರಿಕ ವೀಸಾ ಕೊಡಿಸಿ. ಈ ಸಮಯದಲ್ಲಿ ಈ ಶ್ಲೋಕ ಜಪ ಮಾಡಬೇಕು. ಓಂ ಹಾಂ ಆಂ ಶ್ರೀ ಶ್ರೀ ಶ್ರೀಂ ಸ್ವಾಹ. ಇದನ್ನು 21 ಬಾರಿ ಹೇಳಬೇಕು. ಈ 2ನೇ ಕಡ್ಡಿಯ ಹೊತ್ತಿನಲ್ಲಿ ದೇವತೆ ನಿಮ್ಮ ಇಚ್ಛೆಗೆ ಸ್ಪಂದನೆ ನೀಡಲು ಪ್ರಾರಂಭ ಮಾಡ್ತಾರೆ. ಇದನ್ನು ಬೆಚ್ಚನೆ ಗಮನಿಸಿ, ಬೇಕಾದರೆ ನೀವು ನೋಡಿ. 3ನೇ ಕಡ್ಡಿಗೆ ನಿಮ್ಮ ಧನ್ಯವಾದಗಳು, ಶಕ್ತಿ ನೀಡಿ ಈಗಲೇ ಲಭಿಸಿತು ಅಂತ ನೀವು ಮನಸ್ಸಲ್ಲಿ ಅನ್ಕೋಬೇಕು. ನಂದು ಕೆಲಸ ಆಯಿತು ಅಂತ ನೀವು ಅನ್ಕೋಬೇಕು 3ನೇ ಕಡ್ಡಿ ಕೆರಿಬೇಕಾದ್ರೆ. ಆಗ ಇದನ್ನು ಹೇಳಬೇಕು. ಓಂ ಕ್ಲೀಂ ನಮಃ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ 21 ಬಾರಿ ಹೇಳಬೇಕು. ಈ 3 ದೀಪಗಳ ಶೇಷವನ್ನು ದೇವರ ಮುಂದೆ ಇಡಬೇಕು. ಬಳಿಕ ಪುಷ್ಪಗಳನ್ನೆಲ್ಲ ಸಮರ್ಪಣೆ ಮಾಡಿ ನಿಮಗೆ ಶಕ್ತಿಯಾದ ದೇವತೆಯ ಪ್ರತಿಕೃತಿಗೆ ಹಾರವನ್ನು ಮಾಡಿ ಹಾಕಬೇಕು. ಈ 3 ದೀಪಗಳ ಶಾಖದ ಮಧ್ಯದಲ್ಲಿ ನಿಮಗೆ ಕಾಣದ ಒಂದು ಶಕ್ತಿ ನಿಮ್ಮ ಇಚ್ಛೆಯ ಕಡೆಗೆ ಹರಿಯುತ್ತೆ. ಈ ಉಪಾಯದ ಬಳಿಕ ಒಂದು ಸಣ್ಣ ದಾನ ಮಾಡಬಹುದು. ಅಕ್ಕಿ, ಬೆಲ್ಲ, ಬಾಳೆಹಣ್ಣು ಅಥವಾ ಒಂದು ನಾಣ್ಯವನ್ನು ದಾನ ಮಾಡಿದರೆ ಪುಣ್ಯದ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಈ ಉಪಾಯವನ್ನು ನಿಮಗೆ ನಂಬಿಕೆ ಇದ್ರಷ್ಟೇ ಮಾಡಬೇಕು. ನಂಬಿಕೆ ಇಲ್ಲ ಅಂತ ಬಲವಂತವಾಗಿ ಇಲ್ಲ ಪರೀಕ್ಷೆ ಮಾಡೋಣ
ಟೆಸ್ಟ್ ಮಾಡೋಣ ಏನಾಗುತ್ತೆ ಅಂತ ಮಾಡಿದರೆ ಅದು ಫಲ ಸಿಗೋದಿಲ್ಲ. ಇದರ ತಾತ್ವಿಕ ಮಹತ್ವ ದೀಪ ಏನಂತಂದರೆ ಬಲ ಅಥವಾ ತೇಜಸ್ಸು, ಜೀವಶಕ್ತಿ ಬಯಕೆ, ಮನಸ್ಸಿನ ಕಂಪನ ಈ ಶಬ್ದ ಬ್ರಹ್ಮ. ಈ 3 ಶಕ್ತಿಗಳು ಒಂದೇ ವೇದಿಕೆಯಲ್ಲಿ ಇನ್ನೂ ತತ್ತರಿಸುತ್ತವೆ. ಈಗ ಮನಸ್ಸು ಶುದ್ಧವಾಗಿದ್ದರೆ ಈ ಶಕ್ತಿಗಳು ನೀವು ಹೇಳಿದ ಬಯಕೆಯ ಕಡೆ ಹರಿದು ಬರ್ತವೆ. ಈ ಉಪಾಯವನ್ನು ನೀವು 1 ವಾರದಲ್ಲಿ ಒಂದೇ ಬಾರಿ ಮಾಡಿದರೆ 5 ವಾರದಲ್ಲಿ ಸ್ಪಂದನೆ ಸಿಗುತ್ತೆ. ನೀವು 1 ಸಲ ಮಾಡಿದರೆ ನಿಮಗೆ 5ನೇ ವಾರದಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ನೀವು ನಿರಂತರ 11 ದಿನ ಕಂಟಿನ್ಯೂ ಮಾಡ್ತಾ ಬಂದರೆ ಬಹುಬೇಗ ನಿಮಗೆ ಫಲ ಸಿಗುತ್ತೆ. ಈ ಉಪಾಯ ಮಾಡಿದವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ತುಂಬ ಜನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ನಮಗೆ ಒಬ್ಬ ಗುರುಗಳು ಹೇಳಿಕೊಟ್ಟಿದ್ದು. ನೀವು ಈ ತಂತ್ರವನ್ನು ಮಾಡಿದ ಬಳಿಕ ನಿಮ್ಮ ಮನಸ್ಸಿನಲ್ಲಿ ಹೊಸ ಧೈರ್ಯ ಅನ್ನೋದು ಹುಟ್ಟುತ್ತೆ. ನಿಮ್ಮ ಮನಸ್ಸೆಲ್ಲ ಶಕ್ತಿ ಹರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಬೆಚ್ಚನೆಯ ಅನುಭವ ಸ್ಟಾರ್ಟ್ ಆಗುತ್ತೆ. ಈ ಉಪಾಯದೊಂದಿಗೆ ನೀವು ಈ ಮಂತ್ರವನ್ನು ಪ್ರತಿದಿನ 11 ಬಾರಿ ಹೇಳಬೇಕು. ಓಂ ಕ್ಲೀಂ ಹ್ರೀಂ ಶ್ರೀಂ ದಕ್ಷಿಣಾಯೈ ನಮಃ. ಇದು ಹಣದ ತಾಯಿಯಾದ ಮಹಾಲಕ್ಷ್ಮಿಯ ಆಹ್ವಾನೆ, ಆ ತಾಯಿಯ ಶಕ್ತಿಯ ಒಂದು ಮಂತ್ರ. ನಿಮ್ಮ ಮನೆಯ ದಿಕ್ಕುಗಳು ಸಹ ಉಪಾಯದ ಪರಿಣಾಮದ ಮೇಲೆ ಪ್ರಭಾವ ಬೀರುತ್ತೆ. ಈ ಉಪಾಯವನ್ನು ಪೂರ್ವ ದಿಕ್ಕಿನಲ್ಲಿ ಅಥವಾ ಉತ್ತರ ಪೂರ್ವದ ದಿಕ್ಕಿನಲ್ಲಿ ಮಾಡಿದರೆ ಅದ್ಭುತ ಶಕ್ತಿ ಬರುತ್ತೆ. ನಿಮ್ಮ ಮನೆಯಲ್ಲಿ ದೇವರ ಕೋಣೆ ಇಲ್ಲದೆ ಇದ್ದರೆ ಈ ಉಪಾಯವನ್ನು ಬೆಳಗಿನ ಒಂದು ಹೊತ್ತಿನಲ್ಲಿ ರಾಯಿಯಾದ ಗಾಯನ ಕೇಳುವ ವೇಳೆ ಮಾಡಲು ಸ್ಟಾರ್ಟ್ ಮಾಡಬೇಕು. ಅಂದರೆ ಬೆಳಿಗ್ಗೆ ನೀವು ಸ್ಟಾರ್ಟ್ ಮಾಡಬೇಕು. ನಿಮ್ಮ ಮನಸ್ಸಿನ ಶುದ್ಧಿ ಉಪಾಯದ ಯಶಸ್ಸಿಗೆ ಮೂಲ ಆಗಿರುತ್ತೆ. ಇನ್ನು ಸಾಮಾನ್ಯವಾಗಿ ಕೇಳುವ ಪ್ರಶ್ನೆಗಳು: ಈ ದೀಪದ ಕಡ್ಡಿಗಳನ್ನು ಹಚ್ಚಿದ ಬಳಿಕ ಎಷ್ಟು ಹೊತ್ತು ಇರಬೇಕು? ಇದಕ್ಕೆ ಏನು ಮಾಡಬೇಕು ಅಂದರೆ ಎಲ್ಲ ಕಡ್ಡಿಗಳು ಸ್ವತಃ ನಂದವರೆಗೆ ಇಡಬೇಕು, ಎಲ್ಲವೂ ತಾನೇ ಹೋಗಬೇಕು. ಈ ಉಪಾಯದ ಸಮಯದಲ್ಲಿ ಇತರರೊಂದಿಗೆ ಮಾತು ಆಡಬಾರ್ದು. ಇದರಿಂದ ದೋಷ ಬರುತ್ತೆ, ನಿಮಗೆ ಅದು ಫಲ ಏನೂ ಸಿಗೋದಿಲ್ಲ. ಈ ಉಪಾಯದ ನಂತರ ಆಹಾರ ಸೇವನೆ ಹೇಗಿರಬೇಕು ಅಂತಂದರೆ ಹಾಲು, ಸಾತ್ವಿಕ ಆಹಾರ ತಗೋಬೇಕು, ಫಲಗಳು, ಹಣ್ಣುಗಳು ಎಲ್ಲ ತಿನ್ನಬೇಕು. ಈ ಉಪಾಯವನ್ನು ರಾತ್ರಿ ಮಾಡುವಾಗ ಮನೆಯ ದ್ವಾರ ಮುಚ್ಚಬೇಕು, ಸಣ್ಣದೊಂದು ಲೈಟ್ ಹಾಕೋಬೇಕು, ಆದಷ್ಟು ಕತ್ಲ ಇರಬೇಕು, ಶಬ್ದ ಕಡಿಮೆ ಇರಬೇಕು. ಈ ಎಲ್ಲವನ್ನು ಪಾಲಿಸಿದರೆ ಈ ಶಕ್ತಿಯ ಪ್ರಭಾವದಿಂದ ನೀವು ಕೇಳಿದ್ದೆಲ್ಲ ಕೂಡ ನೀಡುತ್ತೆ, ಇಲ್ಲ ಎನ್ನುವ ಪ್ರಶ್ನೆನೇ ಇಲ್ಲ. ಈ ವಿಡಿಯೋದಲ್ಲಿ ನೀಡಿದ ಬೆಂಕಿ ಕಡ್ಡಿಯ ಉಪಾಯ ಪ್ರಯತ್ನ ಮಾಡಿ ನೋಡಿ. ನಿಮ್ಮ ಬಯಕೆ ಪೂರ್ಣವಾದ ಬಳಿಕ ಕಮೆಂಟ್ ಮಾಡಿ. ನಿಮ್ಮ ಬಯಕೆ ಏನಿತ್ತು ಅದೆಲ್ಲ ಆಯ್ತಾ ಅಂತ ಹೇಳಿ. ಮತ್ತೊಬ್ಬರ ಜೀವನವನ್ನು ಕೂಡ ಅದು ಬೆಳಗಬಹುದು ಅಲ್ವಾ? ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಾವು ಪ್ರತಿದಿನ ಈ ಥರ ಧಾರ್ಮಿಕ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಆ ತಾಯಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ಸ್ತ್ರೀ ಪುರುಷ ವಶೀಕರಣ, ಪುರುಷ ವಶೀಕರಣ, ಮಾಟ ಮಂತ್ರ, ವಾಮಾಚಾರ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮದುವೆಯಲ್ಲಿ ತೊಂದರೆ, ಸಂತಾನದಲ್ಲಿ ತೊಂದರೆ, ಅತ್ತೆ ಸೊಸೆ ಜಗಳ, ಅಣ್ಣ ತಮ್ಮಂದಿರ ಕಲಹ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟು ಕಚೇರಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ. ಕೇರಳ, ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ 100ರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ. ಹಿಂದೆ ಕರೆ ಮಾಡಿ 9591362444 9591362444